ಏನ್ ಪ್ರಿಯಾ ಇಷ್ಟೊಂದು ಡೀಪ್ ಆಗಿ ಕೆಲಸ ಮಾಡ್ತಿದ್ಯಾ? ಭಾಗ್ಯ ಮೇಡಮ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಅವ್ರು ಕೊಟ್ಮೇಲೆ ಮಾಡ್ಲೇಬೇಕಲ್ವ ಮೇಡಮ್. ನೀನ್ ಏನೇ ಹೇಳು ಪ್ರಿಯಾ, ಭಾಗ್ಯನ್ ಡೆಡಿಕೇಶನ್ ಲೆವೆಲೇ ಬೇರೆ. ನಿಂಗೊಂದು ವಿಷಯ ಗೊತ್ತಾ? ಏನು? ಭಾಗ್ಯ ಇದ್ದಾಳಲ್ಲ, ಅವ್ರ ತಂಗಿಗೆ ಆಕ್ಸಿಡೆಂಟ್ ಆಗಿದೆ, ಅವಳು ICU ಅಲ್ಲಿ ಇದ್ದಾಳೆ. ಪೂಜನ್ ಟೆನ್ಷನ್ ಅಲ್ಲಿ ಮೇಲ್ ಚೆಕ್ ಮಾಡದೆ ಮರ್ತೋಗ್ಬಿಡ್ತೀನಿ. We are happy to inform you that we have agreed to start a new venture with you. Eh? What? And we need to meet you to start further process. US ಕಂಪ್ನಿಯಿಂದ ನಮ್ಮ ಪ್ರಾಜೆಕ್ಟ್ಗೆ ಅಪ್ರೂವಲ್ ಸಿಕ್ಕಿದೆ. ನಮ್ಮ ಕಂಪ್ನಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನಿಷನ್ ಸಿಕ್ಕಿರೋದು ಒಳ್ಳೆ ವಿಷಯನೇ. ಬಟ್ ಇದೇ ಟೈಮಲ್ಲಿ ಮನೆ ಮಗಳು ICU ಅಲ್ಲಿ ಮಲಗಿದ್ದಾಳೆ. ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಇಂಥ ಸಿಚುವೇಶನಲ್ಲಿ ನಾನು US ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ನಾನು ಒಬ್ಬನಿಂದ ಅಲ್ಲ, ಸ್ಟಾಫ್ ಎಲ್ಲ ಶ್ರಮ ಪಟ್ಟಿದ್ದಾರೆ. ನನಗಂತೂ ಈಗಿರೋ ಪರಿಸ್ಥಿತಿಯಲ್ಲಿ ಖುಷಿ ಪಡೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಅವರಾದ್ರೂ ಖುಷಿ ಪಡಲಿ. ಈಗಲೇ ಎಲ್ರಿಗೂ ವಿಷಯ ತಿಳಿಸ್ತೀನಿ. ಹಾಯ್ ಎವ್ರಿಬಡಿ, ವಿ ಹ್ಯಾವ್ ಗುಡ್ ನ್ಯೂಸ್. ನಮ್ಮ ಕಂಪನಿಗೆ ಒಂದು US ಕಂಪನಿಯಿಂದ ರೆಕಗ್ನಿಷನ್ ಸಿಕ್ಕಿದೆ. ಇಷ್ಟರಲ್ಲೇ ಒಂದು ಹೊಸ ವೆಂಚರ್ನ ಅವ್ರ ಜೊತೆ ಶುರು ಮಾಡ್ತಾ ಇದ್ದೀವಿ. ಇದೆಲ್ಲ ಆಗಿದ್ದು ನಿಮ್ಮೆಲ್ಲರಿಂದ. ಸೊ ಐ ಥ್ಯಾಂಕ್ ಯು ಆಲ್. ಸರ್, ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇಲ್ವಾ? ಡೆಫಿನೆಟ್ಲಿ. ಇಷ್ಟರಲ್ಲೇ ಎಲ್ರಿಗೂ ಒಂದು ಪಾರ್ಟಿ ಅರೇಂಜ್ ಮಾಡ್ತೀನಿ. ಬಟ್ ನಾಟ್ ನೌ, ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೀನಿ. ಇಟ್ಸ್ ಓಕೆ ಸರ್. ಹಾಂ, ಪ್ಲೀಸ್ ಕ್ಯಾರಿ. ಅವರಂತೂ ಇಮಿಡಿಯೇಟ್ ಆಗಿ ಮೀಟ್ ಮಾಡೋಣ ಅಂತ ಮೇಲ್ ಕಳಿಸಿದ್ದಾರೆ. ನಾನು ಹೋಗೋ ಪರಿಸ್ಥಿತಿಲಿಲ್ಲ. ಯಾರನ್ನ ಕಳಿಸೋದು? ಇದನ್ನ ಇನ್ನೂ ನಮ್ಮ ಕಂಪ್ನಿ ಮೆಂಬರ್ಸ್ಗೂ ಹೇಳಿಲ್ಲ, ಭಾಗ್ಯಂಗೂ ಹೇಳಿಲ್ಲ. ಎಲ್ರಿಗೂ ಹೇಳಬೇಕಾಗಿರೋದು ನನ್ನ ಕರ್ತವ್ಯ. ಮೊದಲು ಎಲ್ರಿಗೂ ತಿಳಿಸ್ಬೇಕು. ನಿಮ್ಮಮ್ಮ ಎಷ್ಟು ಸ್ಟೋನ್ ಹಾರ್ಟೆಡ್ ಅಂತ. ಅವಳಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ. ಆಂಟಿ, ಅಮ್ಮ ಆಫೀಸಲ್ಲಿ ಬಂದು ಕೂತಿದ್ದಾಳ, ನನಗೆ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ. ನಂಬಲೇಬೇಕು ತನ್ವಿ ಪುಟ್ಟ, ಇದೇ ನಿಮ್ಮಮ್ಮನ ನಿಜವಾದ ಮುಖ. ನೀನ್ ನೋಡಿದ್ರೆ ಅಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ಯಾ, ಅಯ್ಯೋ ಪೂಜಾ ಸಿಕ್ಕಿಗೆ ಹಾಗಾಯ್ತು ಹೀಗಾಯ್ತು ಅಂತ. ಬಟ್ ನಿಮ್ಮಮ್ಮಂಗೆ ಆ ಟೆನ್ಷನ್ ಇದೆಯಾ? ಆ ಟೆನ್ಷನ್ ಇದ್ದಿದ್ರೆ ಅವಳು ಈ ಥರ ಆಫೀಸಿಗೆ ಬರ್ತಿದ್ಲ? ಆಂಟಿ, ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮ ಯಾಕೆ ಹೀಗೆ ಮಾಡ್ತಿದ್ದಾಳ? ಯಾಕಂದ್ರೆ ಅವ್ಳಿಗೆ ಯಾವ್ದು ಎಮೋಷನ್ಸ್ ಇಲ್ಲ ಪುಟ್ಟ. ನೀನು ಹಾಸ್ಪಿಟಲ್ಗೆ ಹೋದ್ರೆ ಇವಳ ಮುಖ ನೋಡ್ಬೇಕಾಗತ್ತೆ, ಆಮೇಲೆ ಇವಳು ಬೈತಾಳೆ, ನೀನ್ ಡಿಸ್ಟರ್ಬ್ ಆಗ್ಬೇಕಾಗತ್ತೆ ಅಂತ ಆಫೀಸಿಗೆ ಬಂದಿದ ತಕ್ಷಣ ಇವಳು ಇದಳೋ ಇಲ್ವೋ ಅಂತ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಿನ್ನ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ನೋಡಿದ್ರೆ ನಿಮ್ಮಮ್ಮ ಆಫೀಸಲ್ಲೇ ಇದ್ದಾಳೆ. ನೀನೇ ಹೇಳು, ನಿನ್ಗೆ ಇಷ್ಟು ಫೀಲ್ ಆಗ್ತಿದೆ, ಇನ್ನ ಪೂಜೆ ಸಿಕ್ಕಿಗೆ ಹೇಗಾಗಿರ್ಬೇಡ. ಜೊತೆಗೆ ಬೆಳೆದವಳು ಅವಳ ತಂಗಿ ಏನೋ ಫೀಲು ನಿಮ್ಮ ಅಮ್ಮಂಗೆ ಇದ್ದಿದ್ರೆ ಆ ತರ ಹಾಸ್ಪಿಟಲ್ ಅಲ್ಲಿ ಬಿಟ್ಟು ಈ ತರ ಆಫೀಸಿಗೆ ಬರ್ತಿದ್ಲ? ಆಂಟಿ, ನನಗೆ ತುಂಬಾ ಬೇಜಾರಾಗ್ತಿದೆ. ನನಗೆ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ. ನಂಬಲೇಬೇಕು ತಂದೆ ಪುಟ್ಟ, ಇದೇ ಸತ್ಯ. ಯಾಕಂದ್ರೆ ಇವ್ರು ಯಾವಾಗ್ಲೂ ಅವಳ ಬಗ್ಗೆ ಯೋಚನೆ ಮಾಡ್ತಾಳೆ. ಇಲ್ಲ ಆಂಟಿ, ಅಮ್ಮ ಹಾಗೆಲ್ಲ ಇಲ್ಲ. ಅದ್ರಲ್ಲೂ ಪೂಜಾ ಚಿಕ್ಕಿನ ಕಂಡ್ರೆ ಅಮ್ಮಂಗೆ ತುಂಬಾನೇ ಇಷ್ಟ.
ಮೊದ್ಲೆಲ್ಲ ಪೂಜೆ ಚಿಕ್ಕಿಗೆ ಅಮ್ಮನ ಮೇಲೆ ತುಂಬಾ ಕೋಪ ಇತ್ತು. ಮರ್ಯಾದೆನೆ ಕೊಡ್ತಿರ್ಲಿಲ್ಲ. ಅಮ್ಮಂಗ್ ತುಂಬಾ ಬೈತಿದ್ರು. ಆದ್ರೂ ಅಮ್ಮ ಚಿಕ್ಕಿನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅಯ್ಯೋ ಅದು ಆವಾಗ ನಿಮ್ಮಮ್ಮಂಗ್ ಏನೂ ಗೊತ್ತಿಲ್ದಿರೋ ಇನ್ನೋಸೆಂಟ್ ಆಗಿದ್ಲು. ಬಟ್ ಇವಾಗ ಅವಳು ಆತರ ಅಲ್ವಲ್ಲ. ಕೆಲ್ಸ ಬೇರೆ ಸಿಕ್ಕಿದೆ, ಇಂಡಿಪೆಂಡೆಂಟ್ ಆಗಿ ಬೇರೆ ಇದ್ದಾಳೆ. ಯಾರ ಹತ್ರನೂ ಅವಳು ಬೇಡ ಹೋಗಿಲ್ಲ ಅನ್ನೋ ಧೈರ್ಯ ಅವಳಿಗೆ. ಕಮ್ಮಿ ಪುಟ್ಟ, ನಿಮ್ಮಮ್ಮ ಯಾರ ಹತ್ರ ಚೆನ್ನಾಗಿರ್ತಾಳೋ ಅದ್ ಬರೀ ಅವಳ ಅವಶ್ಯಕತೆಗೆ. ಮೊದ್ಲೆಲ್ಲ ನಿಮ್ ಪಪ್ಪನ ನೋಡಿ ಅವಳು ತುಂಬಾ ಹೆದರ್ಕೊಳ್ತಾ ಇದ್ಲು. ಯಾಕೆ ಹೇಳು? ನಿಮ್ ಪಪ್ಪನೇ ಅವ್ಳ ಖರ್ಚೆಲ್ಲ ನೋಡ್ಕೊಳ್ತಾ ಇದ್ರು. ಆದ್ರೆ ಈಗ ಆಗಲ್ವಲ್ಲ, ಅವಳ ಹತ್ರ ಎಲ್ಲಾನು ಇದೆ. ಈ ಕೆಲ್ಸ ಅವಳ ದುರಂಕರನ ಜಾಸ್ತಿ ಮಾಡಿದೆ. ಈಗ ಭಾಗ್ಯನ ನಿಜವಾದ ಬಣ್ಣ ಗೊತ್ತಾಗ್ತಿದೆ. ಆಂಟಿ, ತುಂಬಾ ಹರ್ಟ್ ಆಗ್ತಿದೆ. ಅಮ್ಮ ಹೀಗೆಲ್ಲ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಬೇಜಾರ್ ಮಾಡ್ಕೋಬೇಡ ಪುಟ್ಟ. ಅಟ್ಲೀಸ್ಟ್ ಇವಾಗಾದ್ರೂ ನಿಮ್ಮಮ್ಮ ಏನು ಅಂತ ನಿನಗೆ ಗೊತ್ತಾಯ್ತಲ್ಲ. ಹೇಗ್ ವಾಪಸ್ ಹೋಗ್ಬೇಕು ಅಂತ ನಿನ್ ಕನ್ಸಲ್ಲಿ ಯೋಚನೆ ಮಾಡ್ಬೇಡ, ಆಯ್ತಾ? ಪರ್ಮನೆಂಟಾಗಿ ನಮ್ ಜೊತೆಲೇ ಇದ್ಬಿಡು. ನೀನ್ ಬಾಗಿನ ಮುಖ ನೋಡ್ಲೇಬೇಡ. ಆಂಟಿ, ಹಾಸ್ಪಿಟಲ್ಗೆ? ಅದ್ರ ಬಗ್ಗೆ ನೀನು ವರಿ ಮಾಡ್ಕೋಬೇಡ. ಹೇಗಿದ್ರು ಭಾಗ್ಯ ಹಾಸ್ಪಿಟಲ್ ಅಲ್ಲಿ ಇರಲ್ವಲ್ಲ, ಆಫೀಸಿಂದ ಬಂದ ತಕ್ಷಣ ನಾನು ಕರ್ಕೊಂಡು ಹೋಗ್ತೀನಿ. ಸರಿ ಆಂಟಿ. ಅಪ್ಪ, ಅಂತೂ ಇಂತೂ ನನ್ ಕೆಲಸ ಆಯ್ತು. ಏನಾದ್ರು ಹಾಸ್ಪಿಟಲ್ಗೆ ಹೋಗಿದ್ರೆ ಅಮ್ಮ ಮಗಳು ಒಂದಾಗ್ಬಿಟ್ಟಿರೋರು. ಅದಕ್ಕೆ ನಾನ್ ಬಿಟ್ಬಿಡ್ತೀನಾ? ಇನ್ನೂ ಗ್ಯಾಪ್ನ ಜಾಸ್ತಿ ಮಾಡ್ತೀನಿ. ಒಬ್ಬೊಬ್ಬರನ್ನ ನನ್ನ ಕಡೆ ಹೇಳ್ಕೊಂಡು ಆ ಭಾಗ್ಯನ ನಾನು ಮಂಟಿ ಮಾಡ್ತೀನಿ. ಹೆಜ್ಜೆ ಹೆಜ್ಜೆಗೂ ನಿನ್ನ ಸೋಲಿಸ್ತೀನಿ ಭಾಗ್ಯ. ಯಾಕೆ ಪೂಜಾ ಶಾಪಿಂಗಿಗೆ ಒಬ್ಳೆ ಹೋದೆ? ನಾನು ಬಂದಿದ್ರೆ ಇಷ್ಟೊಂದೆಲ್ಲ ಆಗ್ತಾನೆ ಇರ್ಲಿಲ್ಲ. ಇದಕ್ಕೆ ಅಲ್ವಾ ನಾನು ಬರೋದು ಬೇಡ ಅಂತ ಹೇಳಿ ನೀನು? ಯಾಕೆ ಇಷ್ಟೊಂದು ಹಠ ಮಾಡಿದೆ ನೀನು? ಇಲ್ಲ ನಿನಗ್ ಬೈದು ಏನು ಮಾಡಲ್ಲ. ನನಗ್ ನಾನೇ ಬೈಕೋಬೇಕು. ನೀನ್ ಬೇಡ ಬೇಡ ಅಂದ್ರೂ ನಾನು ಒಪ್ಕೊಂಡಲ್ಲ. ಅದೇ ನಾನು ಮಾಡಿದ ತಪ್ಪು. ಎಲ್ಲ ನನ್ನ ಕರ್ಮ. ನನಗ್ ಗೊತ್ತು ನೀವು ನಮ್ ಪೂಜೆನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ. ನೋಡ್ತಾರೆ, ನೀವು ನನ್ ಬಗ್ಗೆ ಹೆಮ್ಮೆ ಪಡ್ಬೇಕು. ಆ ತರ ನೋಡ್ಕೋತೀನಿ. ಇಲ್ಲ, ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಪೂಜಾ. ಆದ್ರೂ ನಿನಗ್ ಪ್ರಾಮಿಸ್ ಮಾಡಿದ್ದೆ ನಾನು. ಇವಾಗ ನಿಮ್ಮ ಅಕ್ಕ ಬಂದು ನನ್ ತಂಗಿ ಪೂಜೆಗೆ ಏನಾಯ್ತು ಅಂತ ಕೇಳಿದ್ರು ನಾನು ಏನ್ ಆನ್ಸರ್ ಮಾಡ್ಲಿ? ಇಲ್ಲ ಇಲ್ಲ ಇಲ್ಲ, ನಾನು ಅಳ್ಬಾರ್ದು. ಪೂಜಂಗೆ ಅಂತದ್ ಏನೂ ಆಗಿಲ್ಲ. ಅವಳು ಚೆನ್ನಾಗಿದ್ದಾಳೆ. ನಾನ್ ಧೈರ್ಯವಾಗಿರ್ಬೇಕು. ನಾನ್ ಧೈರ್ಯವಾಗಿಟ್ರೆ ಎಲ್ರೂ ಧೈರ್ಯ ಕಳ್ಕೊತಾರೆ. ನೋಡು ಪೂಜಾ, ನಾಳೆ ಒಳಗಡೆ ನೀನ್ ಹುಷಾರಾಗ್ಲೇಬೇಕು. ನಾನು ನಿನ್ಗೆ ಜಾಸ್ತಿ ಟೈಮ್ ಕೊಡಲ್ಲ. ಹಾಗೆ ನೋಡಕ್ ಹೋದ್ರೆ ಜೀವನದಲ್ಲಿ ಅದು ಎಂತ ಕಷ್ಟಗಳನ್ನು ನೋಡಿದೀನಿ. ನನಗಿಂತ ಸ್ಟ್ರಾಂಗ್ ನೀನು. ಇದೆಲ್ಲ ನಿನಗೆ ಲೆಕ್ಕನೇ ಅಲ್ಲ. ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಬೇಗ ಹುಷಾರಾಗಿ ಬಂದು ನನ್ನ ಜೊತೆ ನೀನ್ ಜಗಳ ಆಡ್ಲೇಬೇಕು. ಪೂಜಾ, ಬೇಗ ಬರ್ತೀಯ ತಾನೆ? ಏನ್ ಪ್ರಿಯಾ,
ಇಷ್ಟೊಂದು ಡೀಪ್ ಆಗಿ ಕೆಲಸ ಮಾಡ್ತಿದ್ಯಾ? ಭಾಗ್ಯ ಮೇಡಮ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಅವ್ರು ಕೊಟ್ಮೇಲೆ ಮಾಡ್ಲೇಬೇಕಲ್ವ ಮೇಡಮ್. ನೀನ್ ಏನೇ ಹೇಳು ಪ್ರಿಯಾ, ಭಾಗ್ಯನ್ ಡೆಡಿಕೇಶನ್ ಲೆವೆಲೇ ಬೇರೆ. ನಿಂಗೊಂದ್ ವಿಷಯ ಗೊತ್ತಾ? ಏನು? ಭಾಗ್ಯ ಇದ್ದಾಳಲ್ಲ, ಅವ್ರ ತಂಗಿಗೆ ಆಕ್ಸಿಡೆಂಟ್ ಆಗಿದೆ, ಅವಳು ICU ಅಲ್ಲಿ ಇದ್ದಾಳೆ. ಹಾಗಿದ್ರು ಇವಳು ಅವಳು ಅಲ್ಲೇ ಬಿಟ್ಟು ಇವಳು ಆಫೀಸಿಗೆ ಬಂದಿದ್ದಾಳೆ. ಸೀರಿಯಸ್ ಮೇಡಮ್? ಇವಳ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ತಂಗಿನ ನೋಡ್ಕೊಂಡು ಹಾಸ್ಪಿಟಲ್ ನಲ್ಲಿ ಇರ್ತಿದ್ರು. ಆದ್ರೆ ಇವಳು ಆಫೀಸಿಗೆ ಬಂದು ಕೂತ್ಕೊಂಡಿದ್ದಾಳೆ. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ ಮೇಡಮ್, ಇಷ್ಟೊಂದು ಸೀರಿಯಸ್ ಕಂಡೀಷನ್ ಅಲ್ಲಿ ಅವ್ರ ಆಫೀಸಿಗೆ ಬರಕ್ ಹೇಗ್ ಸಾಧ್ಯ? ಅದೇ ಮತ್ತೆ, ನಾನೇನಾದ್ರೂ ಇವಳ ಜಾಗದಲ್ಲಿ ಇದ್ದಿದ್ರೆ, ಫ್ಯಾಮಿಲಿನ ಪ್ರೊಫೆಷನ್ ಅಂತ ಬಂದಿದ್ರೆ ನಾನು ಫ್ಯಾಮಿಲಿ ಜೊತೆಲಿ ಇರ್ತಿದ್ದೆ. ಆದ್ರೆ ಇವಳಿಗಳಲ್ಲ, ಸಿಕ್ಕಾಪಟ್ಟೆ ಪ್ರೊಫೆಷನಲಿಸಮ್. ಯಾವ ಲೆವೆಲ್ ಡೆಡಿಕೇಶನ್ ಅಂತ್ಯ? ಡೆಡಿಕೇಶನ್ ಅಥವಾ ನಿಮ್ಗೂ ಗೊತ್ತಾಯ್ತಾ ಪ್ರಿಯಾ, ಇದು ಡೆಡಿಕೇಶನ್ ಅಲ್ಲ ಬೇರೆ ಏನೋ ಇದೆ ಅಂತ? ಹಾ ಮೇಡಮ್, ಯಾವಾಗ 10ನೇ ಕ್ಲಾಸ್ ಪಾಸ್ ಆಗಿರೋ ಭಾಗ್ಯ ಮೇಡಮ್ ಈ ಟ್ರಸ್ಟ್ ಅಲ್ಲಿ ಹೈಯರ್ ಪೋಸ್ಟ್ ತಗೊಂಡ್ರು ಅವಾಗ್ಲೇ ನಂಗೆ ಅರ್ಥ ಆಗ್ಬೇಕಾಗಿತ್ತು. ಬಟ್ ನಂಗೆ ಈಗ ಅರ್ಥ ಆಗ್ತಿದೆ ಅಷ್ಟೇ. ಭಾಗ್ಯ, ನೀನ್ ಆಫೀಸ್ ಒಳಗಡೆ ಕಾಲ್ ಇಡಕ್ ಆಗ್ಬಾರ್ದು. ಆ ಲೆವೆಲ್ ನಿನ್ ಹೆಸರನ್ನ ಹಾಳು ಮಾಡ್ತೀನಿ. ನಾನ್ ನೋಡಿ ಡಬಲ್ ಡಿಗ್ರಿ ಮಾಡ್ಕೊಂಡು ರಿಸೆಪ್ಷನಿಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. ಏನ್ ಮಾಡಕ್ಕಾಗತ್ತೆ ಪ್ರಿಯಾ, ಎಲ್ರು ಭಾಗ್ಯನ್ ತರ ಇರಕ್ಕಾಗುತ್ತಾ? ನಮ್ಗೆಲ್ಲ ರೆಸ್ಪೆಕ್ಟ್ ಮುಖ್ಯ. ಕೆಲವರು ನೋಡು, ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಹೌದೌದು ಮೇಡಮ್, ನೀವ್ ಹೇಳೋದು ನಿಜಾನೇ. ಒಂದ್ ನಿಮಿಷ ಪ್ರಿಯಾ. ದೇವ್ರೆ, ನೀವೇನಿಲ್ಲಿ? ನಾನೊಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದೆ. ಹೌದಾ, ಏನ್ ಮುಖ್ಯವಾದ ವಿಷಯ? ತಾಂಡವ್ ಬ್ರದರ್ದು ಪ್ರಾಜೆಕ್ಟ್ ಇದೆಯಲ್ಲ, ಅದಕ್ಕೆ ಒಂದು US ಕಂಪ್ನಿಯಿಂದ ಸ್ಪಾನ್ಸರ್ಶಿಪ್ ಸಿಕ್ಕಿದೆ. ಅದನ್ನ ಒಂದು ಹೊಸ ವೆಂಚರ್ ಆಗಿ ಶುರು ಮಾಡೋಣ ಅಂತ ಹೇಳಿದ್ದಾರೆ. ಅದನ್ನ ಹೇಳೋಣ ಅಂತಾನೆ ಬಂದೆ. ದೇವ್ರೆ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ಇದು ಕಂಪ್ಲೀಟ್ ಆಫೀಸ್ ವಿಷಯ ಅಲ್ವಾ, ಅದನ್ನ ಹೇಳಕ್ ಇಲ್ಲಿಗೆ ಯಾಕೆ ಬಂದ್ರಿ? ಅದೇ ನನ್ಗೇನು ಪ್ರಾಬ್ಲಮ್ ಇಲ್ಲ, ಬಟ್ ನಾನು ಅವತ್ತು ಹೇಳಿದ್ನಲ್ಲ, ಅದೇ ನೀವು ಮತ್ತೆ ಭಾಗ್ಯ. ಶ್ರೇಷ್ಠ, ಅರ್ಥ ಆಯ್ತು. ಆದ್ರೆ ಇದು ನಮ್ಮ ಟ್ರಸ್ಟ್ಗೂ ಸಂಬಂಧಪಟ್ಟಿರೋ ವಿಷಯ. ನಾವಲ್ಲಿ ನಮ್ಮ ಟ್ರಸ್ಟ್ ಬಗ್ಗೆನೂ ಮಾತಾಡ್ತಾ ಇದೀವಿ. ಆ ಕಂಪನಿಯವರು ನಮ್ಮ ಹಲವಾರು ಪ್ರಾಜೆಕ್ಟ್ಸ್ಗೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಟ್ರಸ್ಟ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಇಂಟ್ರೆಸ್ಟ್ ತೋರಿಸಿದ್ದು, ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಎಲ್ರಿಗೂ ತಿಳಿಸೋಣ ಅಂತ ಬಂದೆ. ನಮ್ಮ ಟ್ರಸ್ಟ್ಗೂ ಫಂಡ್ ರೇಸ್ ಆಗುತ್ತೆ, ಇದೆಲ್ಲ ಖುಷಿ ವಿಷಯ ಅಲ್ವಾ? ಸೊ ಟ್ರಸ್ಟ್ ಅಲ್ಲಿ ಎಲ್ರಿಗೂ ಇನ್ಫಾರ್ಮ್ ಮಾಡೋಣ ಅಂತಾನೆ ಬಂದೆ. ವಾವ್ ದೇವ್ರೆ, ಇಟ್ಸ್ ಬ್ರಿಲಿಯಂಟ್. ಥ್ಯಾಂಕ್ಸ್. ಹೌದು ದೇವ್ರೆ, US ಬಿಸ್ನೆಸ್ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಯಾರು ಹೋಗ್ತಿದ್ದಾರೆ? ಮನೆ ಪರಿಸ್ಥಿತಿ ಸರಿ ಇಲ್ಲ, ಹಾಗಾಗಿ ನಾನು ಹೋಗೋದು ಕಷ್ಟ ಇದೆ. ಅಂದ್ರೆ ಪಕ್ಕ ತಾಂಡವೇ ಹೋಗ್ತಾನೆ ಅನ್ಸುತ್ತೆ. ಆದ್ರೆ ಪೂಜನ ನೋಡ್ಕೊಳಕ್ಕೆ ಎಲ್ರೂ ಇದಾರಲ್ಲ, ಹಂಗೆ ಕಷ್ಟ ಆದ್ರೂ ನಾನೇ ಹೋಗ್ತೀನಿ.